ಹೆಲೋ ಎವ್ರಿವ್ಯಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಹೋಪ್ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ತುಂಬಾ ಚೆನ್ನಾಗಿದ್ದೀನಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಪ್ಲೀಸ್ ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ಯಾಟರ್ಡೇ ಮತ್ತು ಸಂಡೇ ಕಂಪ್ಲೀಟ್ ವ್ಲಾಗ್ ಆಗಿರುತ್ತೆ. ಸೊ ಪಿತೃಪಕ್ಷ ಮಾಡ್ತಿದ್ದಾರೆ ಅಂತ ಅಂದ್ಬಿಟ್ಟು ಅಮ್ಮ ಮನೆಗೆ ಹೋಗಿದ್ದೆ. ಸೊ ಹಾಗಾಗಿ ಬೆಳಗ್ಗೆ ಬೇಗ ಇದ್ದು ಎಲ್ಲ ಕೆಲಸ ಎಲ್ಲನೂ ಸ್ಯಾಟರ್ಡೇ ಮಾರ್ನಿಂಗ್ಗೆ ಮುಗಿಸ್ಕೊಳ್ಳೋಣ ಅಂತ ಮುಗಿಸ್ಕೊಳ್ತಾ ಇದ್ದೆ. ಬಟ್ಟೆ ಹೋಗಿದ್ದು ರಾಶಿ ಹಂಗಂಗೆ ಇಟ್ಬಿಟ್ಟಿದ್ದೆ. ಎಲ್ಲ ಫೋಲ್ಡ್ ಮಾಡಿ ಎಲ್ಲ ಆರ್ಗನೈಸ್ ಮಾಡಿ ಇಟ್ಬಿಟ್ಟು ಮತ್ತು ಕಿಚನಲ್ಲಿ ಬೆಳಗ್ಗೆ ಅವ್ರಿಗೆ ತಿಂಡಿ ಮಾಡಿ ಕಳಿಸಿ ಎಲ್ಲ ಫುಲ್ಲು ಮೆಸಪ್ ಆಗೋಗಿತ್ತು. ಸೊ ಆಮೇಲೆ ಕ್ಲೀನ್ ಮಾಡೋಣ ಅಂತ ಅಂದ್ಬಿಟ್ಟು ಎಲ್ಲ ಕ್ಲೀನ್ ಮಾಡಿದೆ. ತುಂಬಾ ಮೆಸಪ್ ಆಗಿತ್ತು. ಸೊ ಎಲ್ಲ ರೆಡಿ ಮಾಡಿಬಿಟ್ಟು ಮತ್ತೆ ಮಕ್ಕಳೆಲ್ಲ ಕಾಲೇಜಿಂದ ಬಂದ ಮೇಲೆ ಸಾಯಂಕಾಲ ನಾವು ಹೊರಟ್ವಿ. ಸೊ ತುಂಬ ಲೇಟೇ ಆಗಿತ್ತು. ಸೊ ಲೇಟ್ ಅಂದರೆ ಒಂದು 9:30 ಮೇಲೆ ಆಗೋಗಿತ್ತು ನಾವು ಹೋಗಿ ರೀಚ್ ಆಗೋಷ್ಟೊಳಗಡೆ. ಸೊ ಇನ್ನು ನಮ್ಮ ತಮ್ಮ ಮತ್ತು ತಮ್ಮನ ಮಕ್ಕಳು ಸಹ ಆಫ್ ದ ವೇ ಅವರು ಬೇರೆ ಕಡೆ ಎಲ್ಲ ಹೋಗಿ ಬಂದಿದ್ದರು. ಸೊ ಜೊತೆಯಲ್ಲಿ ಅವ್ರನ್ನ ಹಂಗೆ ಪಿಕ್ ಮಾಡಿಕೊಂಡು ಅವರು ಇನ್ನೊಂದು ಕಾರಲ್ಲಿ ಬರ್ತಾಯಿದ್ರು. ಈ ಮಕ್ಕಳೆಲ್ಲನೂ ಸಹ ನಮ್ಮ ಜೊತೆ ಬರ್ತೀವಿ ಅಂತ ಅಂದ್ಬಿಟ್ಟು ಬಂದು ಜಾಯ್ನ್ ಆದರು. ಸೊ ನಾವು ಜೊತೆಗೆ ಎಲ್ಲರೂ ಬರ್ತಾ ಇರೋದ್ರಿಂದಾಗಿ, ಸೊ ನಮ್ಮ ಅಕ್ಕ ತಂಗಿರು ಮತ್ತು ನಮ್ಮ ತಮ್ಮ ಎಲ್ಲರೂ ಇರೋದ್ರಿಂದಾಗಿ ಸೊ ತುಂಬಾ ಚೆನ್ನಾಗಿತ್ತು. ತುಂಬ ಸೂಪರ್ ಆಗಿತ್ತು ವೀಕೆಂಡ್ ಬ್ಲಾಗ್. ಮತ್ತು ಕಂಪ್ಲೀಟ್ ಬ್ಲಾಗ್ನ ನೋಡಿ ನಿಮ್ಗೆ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಸೊ ಪ್ಲೀಸ್ ಡು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಸೊ ನಾವಿಷ್ಟು ಜನನು ಎಲ್ಲನೂ ಸಹ ಮನೆಗೆ ಹೋಗಿ ರೀಚ್ ಆಗೋಷ್ಟರೊಳಗೆ ಆಲ್ಮೋಸ್ಟ್ 10:30-11 ಆಗಿತ್ತು. ನಾವಿನ್ನು ಊಟ ಎಲ್ಲ ಮಾಡಿ ಮುಗಿಸಿ ಅಮ್ಮ ಎಲ್ಲ ಅಡುಗೆ ಎಲ್ಲ ಮಾಡಿಟ್ಟಿದ್ರು. ಸೊ ಎಲ್ಲ ಮಾಡಿ ಮುಗಿಸಿ ಮಲ್ಕೊಂಡು ಬೆಳಗ್ಗೆ ಎದ್ವಿ. ಸೊ ಇನ್ನು ಪಿತೃಪಕ್ಷ ಅಂದರೆ ನಾವು ನಾನ್ ವೆಜ್ಜನ್ನೇ ಮಾಡೋದು. ಸೊ ಹಾಗಾಗಿ ಮಟನ್ನು ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ರು. ಸೊ ನಾವು ಹಾಗೆ ಎಲ್ಲ ಚೆನ್ನಾಗಿತ್ತು ತುಂಬಾ ದಿನ ಎಲ್ಲನೂ. ಇನ್ನು ಅಮ್ಮ ಮತ್ತು ನಮ್ಮ ನಾದಿನಿ ಎಲ್ಲನೂ ಸಹ ಅಡುಗೆಗೆ ಎಲ್ಲ ರೆಡಿ ಮಾಡ್ತಾಯಿದ್ರು. ನಾನು ಸಹ ನಮ್ಮ ತಮ್ಮ ಸ್ವಲ್ಪ ಹಸುಗಳಿಗೆಲ್ಲ ಸ್ವಲ್ಪ ಹುಲ್ಲೆಲ್ಲ ಕೊಯ್ಕೊಬರೋಣ ಅಂತ ಅಂದ್ಬಿಟ್ಟು ಹೋಗಿದ್ವಿ. ಸೊ ಚೇಪೆ ಕೈಗಳಂತೂ ಮರದಲ್ಲಿ ಹಾಗೆ ಕೆಳಗಡೆನೆ ಫುಲ್ ನೆಲಕ್ಕೆ ಟಚ್ ಆಗಿಬಿಟ್ಟಿದೆ ಮರ, ಅಷ್ಟು ಚೆನ್ನಾಗಿತ್ತು. ಸೊ ಹಳ್ಳಿ ಕಡೆ ವಾತಾವರಣ ಅಂದ್ರೇ ಹಾಗೆ ಅಲ್ವಾ. ಸೊ ತುಂಬಾ ಚೆನ್ನಾಗಿರುತ್ತೆ. ಸೊ ಕಣ್ಣಿಗಂತೂ ಹಿತ ಅಂತ ಅನಿಸ್ತಿರುತ್ತೆ. ಸೊ ನಾವು ಹೋಗಿ ಹುಲ್ಲೆಲ್ಲ ಕಟ್ ಮಾಡಿಕೊಂಡು ಬರೋಣ ಅಂತ ಹೋಗಿದ್ವಿ. ಸೊ ಪ್ರತಿ ಸರಿ ಹೋದಾಗ ಈ ಥರ ಪ್ರತಿ ವರ್ಷವೂ ಪಿತೃಪಕ್ಷಗಳಲ್ಲಿ ಸೊ ಈ ಥರ ದೊಡ್ಡವ್ರಿಗೆ ಪೂಜೆ ಮಾಡೋದ್ರಿಂದ ದೊಡ್ಡವರ ಆಶೀರ್ವಾದನೂ ನಮ್ಗೆ ಬೇಕಲ್ವಾ. ಸೊ ದೇವರ ಜೊತೆ ದೊಡ್ಡವರ ಆಶೀರ್ವಾದ ಪಡ್ಕೊಳ್ಬೇಕು ಅಂತ ಅಂದ್ಬಿಟ್ಟು ನಾವು ಈ ಪಿತೃಪಕ್ಷಗಳನ್ನು ಪ್ರತಿ ವರ್ಷ ಮಾಡೇ ಮಾಡ್ತೀವಿ. ಹುಲ್ಲೆಲ್ಲ ಸ್ವಲ್ಪ ತೊಗೊಂಡಿದ್ರು ಬೇರೆ ತೋಟದಲ್ಲಿ. ಸೊ ಹಾಗಾಗಿ ಹೋಗಿ ಕಟ್ ಮಾಡ್ಕೊಬರೋಣ ಅಂತ ಹೋಗಿದ್ವಿ ನಾನು ನಮ್ಮ ತಮ್ಮ. ಸುಮ್ಮನೆ ನಾನು ಚೆಕ್ ಮಾಡ್ತಾ ಇದ್ದಿದ್ದು, ಸಿಕ್ಕಾಪಟ್ಟೆ ವೆಯ್ಟ್ ಇರುತ್ತೆ ಈ ಹುಲ್ಲಂತೂ. ಸೊ ಎಷ್ಟು ವೆಯ್ಟ್ ಇರುತ್ತೆ ಅಂತಂದರೆ ಕೈಯಲ್ಲಿ 1-2 ಕಡ್ಡಿನೂ ಇಟ್ಕೊಳಕ್ಕಾಗಲ್ಲ, ಅಷ್ಟು ವೆಯ್ಟ್ ಇರುತ್ತೆ. ಸೊ ನಾನು ಸ್ವಲ್ಪ ಕಟ್ ಮಾಡ್ತೀನಿ ಕೊಡು ಅಂತ ಅಂದ್ಬಿಟ್ಟು ಕಟ್ ಮಾಡಿದೆ. ಆಮೇಲೆ ಅವನು ಬೇಡ ಬಿಡು ನಿನ್ನ ಕೈಯಲ್ಲಿ ಆಗಲ್ಲ ಅಂತ ಅಂದ್ಬಿಟ್ಟು ಅವನೇ ಎಲ್ಲ ಕಟ್ ಮಾಡಿ ಸೊ ತೊಗೊಂಡು ಬಂದ್ವಿ. ನೇಚರ್ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಇವಾಗಂತೂ ಸ್ವಲ್ಪ ಮಳೆ ಎಲ್ಲ ಬರ್ತಾ ಇರೋದ್ರಿಂದ ಎಲ್ಲ ಕಡೆ ಗ್ರೀನ್ ಆಗಿರುತ್ತೆ. ಮತ್ತು ಹಳ್ಳಿ ಕಡೆ ವಾತಾವರಣ ಅಂತೂ ಹೇಳಲಿಕ್ಕೆ ಆಗೋದಿಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಸೊ ನಾನು ತುಂಬಾ ಚೆನ್ನಾಗಿ ಎಕ್ಸ್ಪೀರಿಯೆನ್ಸ್ ಮಾಡ್ತೀನಿ. ನೇಚರ್ ಅಂತಂದರೆ ಮಾತ್ರ ನಂಗೆ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ಸೊ ಅದೇ ಥರ ಸೊ ನಾ ಹಾಗೆ ಟೈಮ್ ಸ್ಪೆಂಡ್ ಮಾಡಿಕೊಂಡು ಹುಲ್ಲೆಲ್ಲ ತೊಗೊಂಡು ನಾವು ಮನೆಗೆ ಮತ್ತೆ ರೀಚ್ ಆದ್ವಿ. ರೀಚ್ ಆಗೋಷ್ಟರೊಳಗೆ ಅಮ್ಮ ಅಡುಗೆ ಎಲ್ಲ ಮಾಡಿ ಪೂಜೆಗೆಲ್ಲನೂ ರೆಡಿ ಮಾಡಿಸ್ತಾಯಿದ್ರು. ಸೊ ಇನ್ನು ಅಕ್ಕ ತಂಗಿರು ಎಲ್ಲರೂ ಬಂದಿದ್ರಲ್ವ. ಸೊ ಹಾಗಾಗಿ ಯಾರಾದರೂ ಒಬ್ಬರು ಹೆಲ್ಪ್ ಮಾಡೋಕ್ಕೆ ಇದ್ದೇ ಇದ್ದರು. ನಾನು ನನ್ನ ತಮ್ಮಂಗೆ ಹೆಲ್ಪ್ ಮಾಡ್ತಾಯಿದ್ದೆ. ಸೊ ಅವರೆಲ್ಲನೂ ಅಮ್ಮಂಗೆ ಹೆಲ್ಪ್ ಮಾಡ್ತಾಯಿದ್ರು, ನಮ್ಮ ತಂಗಿಯರೆಲ್ಲನೂ. ಸೊ ನಾವೆಲ್ಲ ರೆಡಿ ಆಗಿಬಿಟ್ಟು ಊಟಕ್ಕೋಸ್ಕರ ಕಾಯ್ತಾ ಇದ್ವಿ. ಬೆಳಗ್ಗೆ ತಿಂಡಿಗೆ ಅಂತಂದ್ಬಿಟ್ಟು ಚಿತ್ರಾನ್ನ ಮಾಡಿದ್ರು. ಸೊ ಚಿತ್ರಾನ್ನ ಎಲ್ಲ ತಿಂದುಬಿಟ್ಟು ನಾವು ಮಧ್ಯಾಹ್ನ ಅಡುಗೆಗೆ ಅಂತ ಅಂದ್ಬಿಟ್ಟು ನಾವು ಮಧ್ಯಾಹ್ನನೇ ಈ ಥರ ಎಡೆ ಎಲ್ಲ ಹಾಕೋದು. ಸೊ ಬಟ್ಟೆ ಎಲ್ಲ ಏನೂ ಇಡೋದಿಲ್ಲ. ಸೊ ನಾವು ಹಂಗೆ ನಾರ್ಮಲಾಗಿ ಪೂಜೆ ಮಾಡಿ ಎಡೆ ಹಾಕಿ ಅವ್ರಿಗೆ ಇಷ್ಟವಾದ ತಿಂಡಿ ಪದಾರ್ಥಗಳನ್ನೆಲ್ಲ ಇಟ್ಟು ಪೂಜೆ ಮಾಡ್ತೀವಿ ಅಷ್ಟೇ. ಮಹಾಲಯ ಅಮಾವಾಸ್ಯೆಗೆ ಬಟ್ಟೆ ಎಲ್ಲ ಬೇಕಾದರೆ ಆವಾಗ ಯುಗಾದಿ ಹಬ್ಬಕ್ಕೆ ಇಡ್ತಾರೆ, ಆವಾಗಿನ ಟೈಮಲ್ಲಿ ಮಾಡ್ತಾರೆ. ಮತ್ತು ಇನ್ನು ಅಡುಗೆ ಎಲ್ಲ ರೆಡಿ ಆಗಿತ್ತು. ಚಿಕನು ಮತ್ತು ಮಟನ್ ಮತ್ತು ಬೇಕಾಗಿರೋದು ಸೌತೆಕಾಯಿ, ಈರುಳ್ಳಿ ಮತ್ತು ಮುದ್ದೆ, ಸಾರು, ಅನ್ನ ಇದೆಲ್ಲನೂ ರೆಡಿಯಾಗಿತ್ತು. ಪೂಜೆಗೂ ಸಹ ಎಲ್ಲ ರೆಡಿ ಮಾಡಿದರು. ಸೊ ರೆಡಿ ಮಾಡಿ ಪೂಜೆಗೆಲ್ಲ ಹಾಕಿದ್ರು. ನಾವು ಎಲ್ಲ ವೆಯ್ಟ್ ಮಾಡ್ತಾಯಿದ್ವಿ. ನಮ್ಮ ಅಕ್ಕ ಒಬ್ಬರು ಬರಬೇಕಾಗಿತ್ತು. ಸೊ ಹಾಗಾಗಿ ಅವ್ರಿಗೋಸ್ಕರ ವೆಯ್ಟ್ ಮಾಡ್ತಾಯಿದ್ವಿ. ಸೊ ಇನ್ನು ನಮ್ಮ ರೋಹಿಣಿ ಅವರ ಅಮ್ಮ ಅಪ್ಪನೂ ಎಲ್ಲರೂ ಸಹ ಬಂದಿದ್ದರು. ಎಲ್ಲ ನಮ್ಮ ಫ್ಯಾಮಿಲಿ ಎಲ್ಲನೂ ಮನೆ ಫುಲ್ಲು ಜನ ಇದ್ದರು. ಸೊ ನಾವು ನಮ್ಮದೊಂದು ಸ್ವಲ್ಪ ದೊಡ್ಡ ಫ್ಯಾಮಿಲಿ. ನಾವು ನೆಂಟ್ರಿಗಿಂತನೂ ನಮ್ಮ ಮನೆಗೆ ಇರೋ ಜನನೇ ಜಾಸ್ತಿ. ನಾವು ಏಕೆಂದರೆ 5-6 ಜನ, ಒಂದು ಗಂಡು ಮಗು ಮತ್ತು 5 ಜನ ಹೆಣ್ಮಕ್ಳು ನಾವು. ಸೊ ಎಲ್ಲರಿಗೂ ಮದುವೆ ಆಗಿದೆ. ಸೊ ಎಲ್ಲರೂ ಫ್ಯಾಮಿಲಿ ಜೊತೆ ಬಂದಿದ್ರಲ್ವ, ಫುಲ್ಲು ಜನ ತುಂಬಿಕೊಂಡಿತ್ತು ಮನೆ ಎಲ್ಲನೂ. ತುಂಬ ಖುಷಿ ಆಯಿತು. ತುಂಬ ದಿನ ಆದಮೇಲೆ ನಾವೆಲ್ಲನೂ ಗೆಟ್ ಟುಗೆದರ್ ಆಗಿದ್ದು. ಎಷ್ಟು ಆಲ್ಮೋಸ್ಟ್ 7-8 ಮಂತ್ಸ್ ಮೇಲೆ ಆಗಿತ್ತು
ನಾವೆಲ್ಲರೂ ಈ ಥರ ಒಟ್ಟಿಗೆ ಸೇರಿ. ಹಂಗೂ ನಮ್ಮ ಚಂದು ಮತ್ತು ನಮ್ಮ ಚಿನ್ನು ಮತ್ತು ಇನ್ನೊಂದು 2-3 ಮೆಂಬರ್ಸ್ ಮಿಸ್ ಆಗಿದ್ರು, ಮಕ್ಕಳು ಮಾತ್ರ ಸ್ವಲ್ಪ ಮಿಸ್ ಆಗಿದ್ರು. ಅವ್ರಿಗೆಲ್ಲ ಎಕ್ಸಾಮ್ ಇತ್ತು ಅಂತ ಅಂದ್ಬಿಟ್ಟು ಅವ್ರು ಬಂದಿರಲಿಲ್ಲ. ಸೊ ಹಾಗಾಗಿ ಅವ್ರು ಮಾತ್ರ ಸ್ವಲ್ಪ ಮಿಸ್ ಆಗಿದ್ರು. ಬಟ್ ಇನ್ನೆಲ್ಲರೂ ಬಂದಿದ್ದರು. ಸೊ ಇನ್ನೆಲ್ಲರೂ ಪೂಜೆ ಮಾಡೋಕ್ಕೆ ಎಲ್ಲ ರೆಡಿ ಮಾಡಿ ಒಬ್ಬೊಬ್ಬರೇ ಪೂಜೆ ಎಲ್ಲ ಮಾಡ್ತಾಯಿದ್ರು. ಅಮ್ಮ ಪೂಜೆ ಮಾಡ್ತಾಯಿದ್ರು. ಸೊ ತುಂಬ ಚೆನ್ನಾಗಿರುತ್ತೆ. ಪ್ರತಿ ವರ್ಷವೂ ಹೋಗೋಕ್ಕಾಗಲ್ಲ, ಒಂದೊಂದು ವರ್ಷ ಹೋಗ್ತೀವಿ, ಒಂದೊಂದು ವರ್ಷ ಹೋಗೋಕ್ಕಾಗಲ್ಲ. ಸೊ ಈ ಸರಿ ಸಂಡೇ ಬಂದಿರೋದ್ರಿಂದ ಸಂಡೇ ಎಲ್ಲರಿಗೂ ರಜಾ ಇರುತ್ತೆ, ಹೋಗೋಣ ಅಂತಂದ್ಬಿಟ್ಟು ಪ್ಲ್ಯಾನ್ ಮಾಡಿಕೊಂಡು ಬಂದ್ವಿ. ಸೊ ಯಾರು ಬರ್ತಾರೋ ಬರಲ್ವ ಅಂತ ಗ್ಯಾರಂಟಿ ಇರಲಿಲ್ಲ. ಸೊ ಹೋದ್ಮೇಲೆ ಗೊತ್ತಾಗಿದ್ದು ಎಲ್ಲರೂ ಬಂದ್ವಿ ಅಂತಂದ್ಬಿಟ್ಟು ಒಂಥರ ತುಂಬಾ ಖುಷಿ ಆಯಿತು. ಪೂಜೆ ಎಲ್ಲ ಮಾಡಿ ಮುಗಿಸಿದ್ವಿ. ಸೊ ನಾವಂತೂ ಒಳ್ಳೆ ಟೈಮ್ ಸ್ಪೆಂಡ್ ಮಾಡ್ತೀವಿ, ನಾವು ಅಕ್ಕ ತಂಗಿರಂತೂ ಸೇರಿಬಿಟ್ರೆ ಅಂತವೇ ತುಂಬ ಚೆನ್ನಾಗಿತ್ತು. ಒಂಥರ ಅನ್ಫರ್ಗೆಟಬಲ್ ಮೂಮೆಂಟ್ಸ್ ಅಂತಲೇ ಹೇಳ್ಬೋದು. ಸೊ ನಾವು ನಮ್ಮ ಮನೆಯಲ್ಲಿ ಬಂದು ಮಹಾಲಯ ಅಮಾವಾಸ್ಯೆ ದಿನವೇ ಮಾಡ್ತೀವಿ. ಸೊ ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ ಅಲ್ವಾ. ಸೊ ಒಂದೊಂದು ಕಡೆ ಒಂದೊಂದು ಥರ ಬಟ್ಟೆ ಇಡ್ತಾರೆ, ಒಬ್ಬೊಬ್ಬರು ಸಿಹಿ ಮಾಡ್ತಾರೆ, ಒಬ್ಬೊಬ್ಬರು ಖಾರ ಮಾಡ್ತಾರೆ. ನಾವೂ ಸಹ ಖಾರನೇ ಮಾಡೋದು. ಸೊ ನಾವು ಬಟ್ಟೆ ಎಲ್ಲ ಇಡ್ತೀವಿ ನಮ್ಮ ಅತ್ತೆ ಮನೆಯಲ್ಲಿ. ಅಮ್ಮನ ಮನೆಯಲ್ಲಿ ಬಟ್ಟೆ ಎಲ್ಲ ಇವಾಗ ಇಡಲ್ಲ, ಅವರು ಯುಗಾದಿ ಹಬ್ಬದ ಟೈಮಲ್ಲಿ ಬಟ್ಟೆ ಎಲ್ಲ ಇಡ್ತಾರೆ. ಸೊ ನಾವು ಎಲ್ಲ ಊಟ ಎಲ್ಲ ಮಾಡಿ ಮುಗಿಸಿ ಸ್ವಲ್ಪ ರಿಲ್ಯಾಕ್ಸ್ ಆದ್ವಿ. ಸೊ ಮತ್ತು ನಾವು 5 ಜನ ಅಕ್ಕ ತಂಗಿರೂ ಸಹ ಕೂತ್ಕೊಂಡು ಊಟ ಮಾಡ್ತಾ ಇದ್ವಿ. ಸೊ ನಮ್ಮ ತಂಗಿ ಮಕ್ಕಳು ಎಲ್ಲನೂ ಸಹ ಸರ್ವ್ ಮಾಡ್ತಾಯಿದ್ರು. ಫಸ್ಟ್ ಅವು ಗಂಡು ಮಕ್ಕಳೆಲ್ಲ ಊಟ ಮಾಡಿದ್ದು. ಸೊ ನಾವು ಇಲ್ಲ ಹೆಣ್ಮಕ್ಳು ನಮ್ಮ ತಮ್ಮ ಎಲ್ಲನೂ ಕೂತ್ಕೊಂಡು ಒಟ್ಟಿಗೆ ಊಟ ಮಾಡೋಣ ಅಂತ ಅಂದ್ಬಿಟ್ಟು ಊಟ ಮಾಡ್ತಾ ಇದ್ವಿ. ತುಂಬಾ ಚೆನ್ನಾಗಿತ್ತು ದಿನ ಮಾತ್ರ. ನಾವು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಈ ಥರ ಎಲ್ಲ ಇರುತ್ತೆ ಇವತ್ತು ಅಂತ ಅಂದ್ಬಿಟ್ಟು. ಸಡನ್ ಪ್ಲ್ಯಾನ್ ಆಗಿ ಎಲ್ಲರೂ ಬಂದಿದ್ದು ತುಂಬಾ ಸಿಕ್ಕಾಪಟ್ಟೆ ಖುಷಿ ಆಯಿತು. ಮತ್ತು ಇನ್ನು ಹಾಗೆ ಸ್ವಲ್ಪ ಹೊರಗಡೆ ಹೋಗಿದ್ವಿ. ಸೊ ಹೊರಗಡೆ ಹೋಗಿದ್ರೆ ಸೊ ಇವರೆಲ್ಲ ಸ್ವಲ್ಪ ಮಕ್ಕಳು ಕಾಡಿನಲ್ಲಿ ಹೊರಗಡೆ ಕರ್ಕೊಂಡೋಗು ಅಂತ ಹಠ ಮಾಡ್ತಾಯಿದ್ರು. ಸೊ ಹಾಗಾಗಿ ನಾವು ಸ್ವಲ್ಪ ಹೊರಗಡೆ ಎಲ್ಲ ಹೋಗಿ ಸುತ್ತಾಡಿಕೊಂಡು, ಅಮ್ಮ ಮನೆಗೆ ಹೋದರೆ ಅಷ್ಟೇ ಸಿಕ್ಕಾಪಟ್ಟೆ ಒಂದು ಸ್ವಲ್ಪ ಹೊರಗಡೆ ಓಡಾಡೋದು ಅಥವಾ ಅಕ್ಕಪಕ್ಕದಲ್ಲಿ ಗ್ರೀನರೀಸ್ ಎಲ್ಲ ಚೆನ್ನಾಗಿರುತ್ತಲ್ವ. ಸೊ ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಬರ್ತೀವಿ ಮತ್ತು ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಸೊ ನಾವು ಈ ಥರ ಅಂದರೆ ಫ್ಯಾಮಿಲಿ ಗೆಟ್ ಟುಗೆದರ್ ಅಂತ ಇದ್ದಾಗ ಖುಷಿ ಇರುತ್ತಲ್ವಾ. ಸೊ ಹಾಗಾಗಿ ಒಳ್ಳೆ ಟೈಮ್ನ ಸ್ಪೆಂಡ್ ಮಾಡ್ಕೊಂಡು ಬಂದ್ವಿ. ನೀವು ನಿಮ್ಮ ಮನೆಗಳಲ್ಲೆಲ್ಲ ಹೆಂಗೆ ಅಕ್ಕ ತಂಗಿರೆಲ್ಲ ಸೇರಿದ್ರೆ ಎಲ್ಲ ಹೆಂಗಿರ್ತೀರಾ ಏನೋ ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ ತಿಳಿಸ್ಕೊಡಿ. ಸೊ ಇನ್ನು ಫೋಟೋಸು ವೀಡಿಯೋಸು ಅಂತ ಇದ್ದೇ ಇರುತ್ತಲ್ವ. ಸೊ ಹಾಗಾಗಿ ನಾವು ಒಂದಷ್ಟು ಫೋಟೋಸು ಎಲ್ಲನೂ ತಗೊಂಡು ಟೈಮ್ ಚೆನ್ನಾಗಿ ಸ್ಪೆಂಡ್ ಮಾಡಿದ್ವಿ. ತುಂಬಾ ಖುಷಿ ಆಗುತ್ತೆ ಅಲ್ವಾ. ಸೊ ಅಕ್ಕ ತಂಗಿರು ಅಂತಂದ್ರೆ ಅಷ್ಟೇ, ಎಲ್ಲರ ಮನೇಲೂ ಅಷ್ಟೇ. ಅಕ್ಕ ತಂಗಿರು ಅಂತಂದ್ರೆ ಏನೋ ಒಂಥರ ಸ್ಪೆಷಲ್ ಬಾಂಡಿಂಗ್ ಇರುತ್ತೆ ಎಲ್ಲರಿಗೂ. ನಮ್ಮ ಮನೆಯಲ್ಲೂ ಅಷ್ಟೇ ಒಂಥರ ಸ್ಪೆಷಲ್ ಬಾಂಡಿಂಗ್ ಇರುತ್ತೆ. ಸೊ ತುಂಬ ಜನ ಹೇಳ್ತಾರೆ ಅಷ್ಟೊಂದು ಏನು ಹಚ್ಕೊಳ್ತೀರಾ ಹಂಗೆ ಅಂತ ಅಂದ್ಬಿಟ್ಟು ಎಲ್ಲನೂ. ಆ ಫೀಲಿಂಗ್ನ ಹೇಳ್ಕೊಳಕ್ಕೆ ಆಗಲ್ಲ. ನಾವು ಇನ್ನೊಬ್ರು ಹೇಳ್ತಾರೆ ಮಾಡ್ತಾರೆ ಅಂತ ಅಂದ್ಬಿಟ್ಟು ಬರೋದಿಲ್ಲ ಆ ಫೀಲಿಂಗು. ಅದು ಬೈ ನೇಚರೇ ಬಂದ್ಬಿಡುತ್ತೆ. ಅಕ್ಕ ತಂಗಿರು ಅಂತಂದರೆ ಒಂದು ಸ್ವಲ್ಪ ಎಕ್ಸ್ಟ್ರಾ ಕೇರ್, ಎಕ್ಸ್ಟ್ರಾ ಲವ್, ಎಕ್ಸ್ಟ್ರಾ ಎಫೆಕ್ಷನ್ ಅದು ಎಕ್ಸ್ಪೀರಿಯೆನ್ಸ್ ಮಾಡಿದ್ರೇ ಅರ್ಥ ಆಗುತ್ತೆ. ಸೊ ಏನು ತುಂಬ ಅಷ್ಟೊಂದು ಹಚ್ಕೊಳ್ತೀರಾ ಅಕ್ಕ ತಂಗೀರು ಅಂತಂದರೆ, ನೀವು ಅಷ್ಟೊಂದು ತೋರಿಸ್ಕೊಳ್ತೀರಾ ಅಂತಂದ್ಬಿಟ್ಟು. ನಾವು ತೋರಿಸ್ಕೊಂಡಿಲ್ಲ ಅಂದರೆ ಅದು ನ್ಯಾಚುರಲ್ ಆಗಿ ಬಂದಿರುತ್ತೆ. ಸೊ ಅದನ್ನೆಲ್ಲನೂ ನಾವು ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ, ಆ ಥರ ಬಾಂಡಿಂಗ್ ಇದು ನಮ್ಮದು. ಸೊ ನಮಗಂತೂ ತುಂಬಾ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ನಮ್ಮ ಅಪ್ಪ ಇದ್ದಾಗೂ ಸಹ ನಮ್ಮನ್ನ ಈ ಥರ ಎಲ್ಲನೇ ನೋಡಬೇಕು ಅಂತಲೇ ಆಸೆಪಟ್ಟಿದ್ರು. ಏನಂದರೆ ನಾವು ಅಪ್ಪನ ತುಂಬಾ ಮಿಸ್ ಮಾಡ್ಕೊಳ್ತೀವಿ ನಾವು ಯಾವಾಗ್ಲೂ ಅಷ್ಟೇ. ಯಾವಾಗಲೂ ಗೆಟ್ ಟುಗೆದರ್ ಆದಾಗ ಸ್ವಲ್ಪ ಎಮೋಷನಲ್ ಆಗೋಗುತ್ತೆ ನಮ್ಮ ಅಪ್ಪ ಇಲ್ಲ ಅಂತಂದಾಗ. ಸೊ ಇದಿಷ್ಟು ನಮ್ಮ ಕಂಪ್ಲೀಟ್ ಈ ವೀಕೆಂಡ್ ವ್ಲಾಗ್ ಆಗಿತ್ತು. ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಸೊ ನೀವೆಲ್ಲನೂ ಯಾವ ಥರ ಪಿತೃಪಕ್ಷ ಎಲ್ಲ ಮಾಡ್ತೀರಾ ಅಂತಂದ್ಬಿಟ್ಟು ತಿಳಿಸ್ಕೊಡಿ. ಈ ನನ್ನ ಸಣ್ಣ ಬ್ಲಾಗ್ಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಇನ್ಸ್ಟಾಗ್ರಾಮ್ ಪೇಜ್ನ ಫಾಲೋ ಮಾಡ್ಕೊಳ್ಳಿ. ಸೊ ಮತ್ತೊಂದು ಹೊಸ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಸೊ ನನ್ನ ಲೈಫ್ನ ಸಣ್ಣ ಮೂಮೆಂಟ್ಸ್ಗಳನ್ನ ನಿಮ್ಮ ಜೊತೆ ಎಲ್ಲ ಶೇರ್ ಮಾಡ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಸೊ ನಿಮಗೆ ಈ ವಿಡಿಯೋಸ್ ಎಲ್ಲ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಸೊ ಕಮೆಂಟ್ ಮೂಲಕ ತಿಳಿಸ್ಕೊಡಿ ನಿಮಗೆ ಹೆಂಗೆ ಏನು ಅಂತ ಅಂದ್ಬಿಟ್ಟು ಎಲ್ಲನೂ ಸಹ. ಸೊ ನಾನು ಈ ಬ್ಲಾಗ್ನ ಇಲ್ಲಿಗೆ ಫಿನಿಶ್ ಮಾಡ್ತಾ ಇದ್ದೀನಿ. ಇನ್ನು ನಾವು ಎಲ್ಲ ಹೊರಟ್ವಿ. ಇನ್ನೆಲ್ಲ ಮಂಡೇ ಇನ್ನು ಕೆಲಸಗಳಿದ್ದಾವೆ, ಕಾಲೇಜಿಗೆ ಸ್ಕೂಲ್ಗೆಲ್ಲ ಹೋಗಬೇಕಲ್ವ. ಸೊ ಹಾಗಾಗಿ ಅಕ್ಕವರು ಸಹ ಹೊರಟಿದ್ರು, ನಾವು ಸಹ ಇನ್ನೇನು ಹೊರಟಿ ಬೆಂಗಳೂರಿಗೆ ಬರೋಣ ಅಂತ ಅಂದ್ಬಿಟ್ಟು ಹೊರಟ್ವಿ. ಅಷ್ಟರೊಳಗೆ ಕತ್ಲೆ ಆಗೋಯಿತು. ಸೊ ಇನ್ನು ಅಜ್ಜಿ ಮಗ ಏನೋ ಒಂದು ಮಾತಾಡ್ಕೊಳ್ತಾ ಇದ್ರು. ಸೊ ಮಾತಾಡ್ಕೊಳ್ತಾ ಸುಮ್ಮನೆ ತಮಾಷೆಗೆ ಆ ಥರ ಮಾತಾಡ್ಕೊಳ್ತಾ ಇದ್ರು. ಸೊ ಇಲ್ಲಿಗೆ ನನ್ನ ಬ್ಲಾಗ್ನ ಕಂಪ್ಲೀಟ್ ಮಾಡ್ತೀನಿ. ಸೊ ನೆಕ್ಸ್ಟು ಇನ್ನೊಂದು ಹೊಸ ವ್ಲಾಗ್ನೊಂದಿಗೆ ಸಿಗ್ತೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತು ಇನ್ನೊಂದು ವ್ಲಾಗ್ನೊಂದಿಗೆ ನಿಮ್ಮೊಂದಿಗೆ ಭೇಟಿ ಆಗ್ತೀನಿ. ಸೊ ಹಾಗೆ ಇನ್ಸ್ಟಾಗ್ರಾಮ್ ಪೇಜ್ ಲಿಂಕ್ ಬಂದು ಬಯೋನಲ್ಲಿದೆ. ಸೊ ಒಂದ್ಸರಿ ವಿಸಿಟ್ ಮಾಡಿ, ಚೆಕ್ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ.